ಇನ್ನು ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಅವರು ಅರೆಸ್ಟ್ ಆಗ್ತಾ ಇದ್ದಂತೆ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಮೇಲೆ ಕೋಪಗೊಂಡ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಾ ಇದೆ. ಯಾಕಂದ್ರೆ ಇನ್ಸ್ಟಾಗ್ರಾಮ್ನಲ್ಲಿ ಡಿಪಿ ಕೂಡ ರಿಮೂವ್ ಮಾಡಿ ದರ್ಶನ್ ಅವರನ್ನ ಅನ್ಫಾಲೋ ಮಾಡಿದ್ದಾರೆ ಅವರ ಪತ್ನಿ ವಿಜಯಲಕ್ಷ್ಮಿ. ದರ್ಶನ್ ಜೊತೆ ಇದ್ದಂತಹ ಫೋಟೋವನ್ನ ರಿಮೂವ್ ಮಾಡಿದ್ದಾರೆ ವಿಜಯಲಕ್ಷ್ಮಿ. ಅದೇ ರೀತಿಯಾಗಿ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಕೂಡ ಮಾಡಿದ್ದಾರೆ. ಇನ್ನು ದರ್ಶನ್ರನ್ನ ತಮ್ಮ ಜೀವನದಿಂದ ಸಂಪೂರ್ಣವಾಗಿ ವಿಜಯಲಕ್ಷ್ಮಿ ಅವರು ಈಗ ದೂರವಿಟ್ರ. ಯಾಕಂದ್ರೆ ಈ ಹಿಂದೆ ಅವರ ಮೇಲೆ ಹಲ್ಲೆ ಕೂಡ ಮಾಡಿದ್ರು, ಅಮಾನುಷವಾಗಿ ಅವರ ಮೇಲೆ ಹಲ್ಲೆ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಕೂಡ ಅವರು ದಾಖಲಿಸಿದ್ರು. ಜೈಲನ್ನ ಕೂಡ ಅವರು ಕಾಣುವಂತಾಯಿತು. ಆದರೆ ಅದಾದ ಬಳಿಕ ಮತ್ತೆ ಈಗ ನೋಡಿದ್ದೆ ಆದರೆ ಅಷ್ಟಾದರೂ ಕೂಡ ಇಷ್ಟೆಲ್ಲ ಹಲ್ಲೆ ಮಾಡಿದ್ರು ಕೂಡ ದರ್ಶನ್ ಅವರ ಪರ ವಹಿಸ್ತಾ ಇದ್ರು. ಆದರೆ ದರ್ಶನ್ ಅವರನ್ನ ಬಿಟ್ಟೇ ಕೊಡ್ತಿರ್ಲಿಲ್ಲ. ಈಗ ನಟ ದರ್ಶನ್ ಅವರ ಸಹವಾಸವೇ ಬೇಡ ಅಂತ ವಿಜಯಲಕ್ಷ್ಮಿ ನಿರ್ಧಾರ ಏನಾದರೂ ಮಾಡಿದ್ರ? ಈ ಹಿಂದೆ ಪವಿತ್ರ ಗೌಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜಗಳ ಕೂಡ ಆಡಿದ್ರು ಅವರ ಪತ್ನಿ ವಿಜಯಲಕ್ಷ್ಮಿ. ಸಾಮಾಜಿಕ ಜಾಲತಾಣದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒಂದು ವಾರ್ ಕೂಡ ನಡೀತು. ಪವಿತ್ರ ಗೌಡ ಹಾಗೂ ವಿಜಯಲಕ್ಷ್ಮಿ ನಡುವೆ ಸಾಕಷ್ಟು ರೀತಿಯಾಗಿ ಆ ಒಂದು ಅವಹೇಳನವನ್ನು ಅನುಭವಿಸಿದ್ರು ಕೂಡ ಪತಿ ದರ್ಶನ್ ಅವರನ್ನ ಪತ್ನಿ ವಿಜಯಲಕ್ಷ್ಮಿ ಅವರು ಎಲ್ಲೂ ಕೂಡ ಬಿಟ್ಕೊಟ್ಟಿರಲಿಲ್ಲ. ಆದರೆ ಈಗ ಅಂದರೆ ಈ ಒಂದು ಹತ್ಯೆ ಪ್ರಕರಣದ ಬಳಿಕ ದರ್ಶನ್ ಅವರ ಸಹವಾಸವೇ ಬೇಡ ಅಂತ ಅವರ ಪತ್ನಿ ವಿಜಯಲಕ್ಷ್ಮಿ ಏನಾದರೂ ನಿರ್ಧಾರ ಮಾಡಿದ್ರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇದೆ. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಅವರ ಇನ್ಸ್ಟಾಗ್ರಾಮ್ನ ಒಂದು ಪೋಸ್ಟ್ ಕೂಡ ನೋಡ್ತಾ ಇದ್ದೀರಿ ನೀವು, ಅವರ ಪ್ರೊಫೈಲನ್ನು ಕೂಡ ನೋಡ್ತಾ ಇದ್ದೀರಿ. ಪ್ರೊಫೈಲ್ನಲ್ಲಿ ಅವರ ಜೊತೆಗೆ ಇದ್ದಂತಹ ಒಂದು ಫೋಟೋ ಹಾಕಿದ್ರು, ಫೋಟೋ ರಿಮೂವ್ ಮಾಡಿದ್ದಾರೆ. ಅದೇ ರೀತಿಯಾಗಿ ದರ್ಶನ್ ಅವರನ್ನ ಫಾಲೋ ಮಾಡ್ತಾ ಇದ್ರು, ಈಗ ಅನ್ಫಾಲೋ ಮಾಡಿದ್ದಾರೆ. ಹೀಗಾಗಿ ದರ್ಶನ್ ಅವರನ್ನು ತಮ್ಮ ಜೀವನದಿಂದಲೇ ದೂರ ಇಡುವಂತಹ ಕೆಲಸಕ್ಕೆ ಈಗ ಅವರು ಮುಂದಾದ್ರ ಅನ್ನುವಂತಹ ಪ್ರಶ್ನೆ ಎದುರಾಗ್ತಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಮೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ವಿಜಯಲಕ್ಷ್ಮಿ ಅವರು ಈಗ ಇನ್ಸ್ಟಾಗ್ರಾಮ್ನಲ್ಲಿ ಪ್ರೊಫೈಲ್ ಫೋಟೋವನ್ನು ಕೂಡ ರಿಮೂವ್ ಮಾಡಿದ್ದಾರೆ. ಅದೇ ರೀತಿಯಾಗಿ ದರ್ಶನ್ ಅವರ ಪ್ರೊಫೈಲನ್ನು ಅನ್ಫಾಲೋ ಕೂಡ ಮಾಡಿದ್ದಾರೆ. ಈ ಹಿಂದೆ ಎಷ್ಟೇ ಅವರ ಮೇಲೆ ಹಲ್ಲೆ ಮಾಡಿದ್ರು, ಏನೇ ಒಂದು ಸಮಸ್ಯೆಗಳು ಎದುರಾದರೂ ಕೂಡ ದರ್ಶನ್ ಅವರನ್ನ ಬಿಟ್ಕೊಡ್ತಾ ಇರಲಿಲ್ಲ. ಆದರೆ ಈಗ ದರ್ಶನ್ ಸಹವಾಸವೇ ಬೇಡ ಅಂತ ಏನಾದರೂ ನಿರ್ಧಾರ ಮಾಡಿದ್ರ ಅಂತ? ಎಸ್ ಸಂತೋಷ್, ಏನು ನಿನ್ನೆ ನಡೆದಂತ ಒಂದು ಬೃಹತ್ ಬೆಳವಣಿಗೆಯಲ್ಲಿ ದರ್ಶನ್ ಅವರು ಸೇರಿದಂತೆ ಸುಮಾರು 13 ಜನ ಪೊಲೀಸ್ ಕಸ್ಟಡಿಯಲ್ಲಿದ್ದಾರೆ. ಈಗಾಗಲೇ ಒಂದಷ್ಟು ತನಿಖೆ ನಡೀತಾ ಇದೆ. ಆ ವಿಚಾರದ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಇನ್ನು ದರ್ಶನ್ ಹಾಗೂ ವಿಜಯಲಕ್ಷ್ಮಿ ಅವರ ಏನು ಪ್ರಾರಂಭದ ದಿನಗಳಿಂದಲೂ ಸಾಕಷ್ಟು ಸಮಸ್ಯೆಗಳನ್ನ ನೋಡ್ತಾ ಬಂದ್ರು. ಆದ್ರೆ ಹೆಂಡತಿಯಾಗಿ ತಾನು ದರ್ಶನ್ ಅವರ ಜೊತೆ ಇದ್ಕೊಂಡು ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಾರೆ. ಗಲಾಟೆಗಳಾಗ್ತಾ ಇತ್ತು. ಇದೇ ಪವಿತ್ರ ಗೌಡ ವಿಚಾರವಾಗಿ ಸಾಕಷ್ಟು ಸಮಸ್ಯೆಗಳಾಗಿತ್ತು, ಹೊಡೆದಾಟಗಳಾಗಿತ್ತು. ಸುಮಾರು 28 ದಿನಗಳ ಕಾಲ ವಿಜಯಲಕ್ಷ್ಮಿ ಅವರಿಗೆ ಹೊಡೆದಂತ ಸಂದರ್ಭದಲ್ಲಿ ಜೈಲಿಗೆ ಹೋಗಿ ಬಂದಿದ್ದಂತ ಉದಾಹರಣೆ ಕೂಡ ಇತ್ತು. ಸೊ ನಿನ್ನೆ ಆಗಿರ್ತಕ್ಕಂತ ಬೆಳವಣಿಗೆ ತುಂಬಾ ದೊಡ್ಡ ಬೆಳವಣಿಗೆ ಆಗಿರೋದ್ರಿಂದ ವಿಜಯಲಕ್ಷ್ಮಿ ಇದು ನಿರ್ಧಾರಕ್ಕೆ ಬಂದಿರ್ಬೋದು ಅನ್ಸುತ್ತೆ. ಕಾರಣ ಈಗಾಗಲೇ ನೀವು ಹೇಳಿದಾಗೆ ಇನ್ಸ್ಟಾಗ್ರಾಮ್ ನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಂತ ಒಂದು ಡಿಪಿಯನ್ನ ಕ್ಯಾನ್ಸಲ್ ಮಾಡಿದ್ದಾರೆ, ಜೊತೆಗೆ ಅನ್ಫಾಲೋ ಕೂಡ ಮಾಡಿದ್ದಾರೆ. ಇನ್ನು ಗಮನಿಸಬೇಕಾಗಿರೋದು, ಹಿಂದೆ ಆದಂತ ಎಲ್ಲಾ ಸಮಸ್ಯೆಗಳಲ್ಲೂ ಕೂಡ ವಿಜಯಲಕ್ಷ್ಮಿ ಅವರು ದರ್ಶನ್ ಅವ್ರ ಜೊತೆ ನಿಂತಿದ್ರು. ಎಷ್ಟೇ ಸಮಸ್ಯೆ ಆದ್ರೂ, ಎಷ್ಟೇ ಗಲಾಟೆಗಳಾದ್ರೂ ಇರ್ಲಿ, ಎಲ್ಲ ಸರಿ ಮಾಡ್ಕೊಂಡು ಹೋಗೋಣ ಅನ್ನೋ ನಿರ್ಧಾರಕ್ಕೆ ಕೂಡ ಬಂದಿದ್ರು. ಬಟ್ ಈ ಬಾರಿ ಅವ್ರು ಯಾಕೋ ತುಂಬಾ ಮನಸ್ಸನ್ನ ಬದಲಾಯಿಸ್ತಂತ ಕಾಣ್ತಾ ಇದ್ದಾರೆ. ಯಾಕಂತಂದ್ರೆ ಪವಿತ್ರ ಗೌಡ ಅವರನ್ನ ಯಾವತ್ತೂ ಕೂಡ ವಿಜಯಲಕ್ಷ್ಮಿ ಅಕ್ಸೆಪ್ಟ್ ಮಾಡಿಲ್ಲ. ಅದೇ ರೀತಿಯಾಗಿ ದರ್ಶನ್ ಅವರು ಕೂಡ ಈ ವಿಚಾರದಲ್ಲಿ ಪವಿತ್ರ ಗೌಡನ ಬಿಟ್ಕೊಟ್ಟಿರ್ಲಿಲ್ಲ. ಸೊ ಈ ಒಂದು ಮನಸ್ತಾಪಗಳು, ಕೋಲ್ಡ್ ವಾರ್ ಸಾಕಷ್ಟು ವರ್ಷಗಳಿಂದ ಇದ್ದಿದ್ರಿಂದ ಈ ಬಾರಿ ಆಗಿರ್ತಕ್ಕಂಥ ನಿನ್ನೆ ಒಂದು ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಭಾಗಿಯಾಗ್ತಾರೆ. ಅದು ಪವಿತ್ರ ಗೌಡ ಅವ್ರಿಗೋಸ್ಕರ ಒಂದು ಕೊಲೆಯನ್ನು ಮಾಡ್ತಾರೆ, ಕೊಲೆ ಆರೋಪವನ್ನು ಹೊತ್ತಿದ್ದಾರೆ ಅಂತ ಏನ್ ನಡೀತಾ ಇದೆ, ವಿಚಾರಣೆ ನಡೀತಾ ಇದೆ. ಈ ವಿಚಾರದಲ್ಲಿ ಸಾಕಷ್ಟು ನೊಂದಿರುವಂತ ವಿಜಯಲಕ್ಷ್ಮಿ ಅವರು ಇನ್ನು ಮುಂದೆ ಅವ್ರ ಸಹವಾಸ ಬೇಡ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ರ ಅನ್ನೋದು ಕಾಣುತ್ತೆ. ಯಾಕಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಡಿಪಿ ಹಾಕಿದ್ದು ಅದನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಜೊತೆಗೆ ಅವ್ರು ಅನ್ಫಾಲೋ ಮಾಡ್ತಾರೆ ಅಂತಂದ್ರೆ ಅವರ ಮನಸ್ಸಿನಲ್ಲಿ ಬೇರೆ ಒಂದು ಯಾವ್ದೋ ರೀತಿಯಾದಂತ ಯೋಚನೆ ಮಾಡಿರಬಹುದು. ಯಾಕಂತಂದ್ರೆ ದರ್ಶನ್ ಅವರು ಸೋಷಿಯಲ್ ಮೀಡಿಯಾದ್ರೆ ಒಂದು ಸೋಷಿಯಲ್ ಫಿಗರ್ ಆಗಿದ್ದು, ಒಂದು ನಟನಾಗಿದ್ದು ಈ ರೀತಿಯಾದಂತ ಪ್ರಕರಣಗಳಲ್ಲಿ ಭಾಗಿಯಾಗ್ತಾರೆ, ಪ್ರಕರಣಗಳಲ್ಲಿ ತೊಡಗಿಸ್ಕೊಳ್ತಾರೆ. ಯಾವ್ದೋ ಒಬ್ಬ ವ್ಯಕ್ತಿಯನ್ನ ಕರೆಸಿ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪವನ್ನು ಹೊತ್ತಿರುವಂತ ದರ್ಶನ್ ಅವರನ್ನ ಬೇಡ ಅಂತ ನಿರ್ಧಾರ ಮಾಡಿರ್ಬಹುದೇನೋ ಗೊತ್ತಿಲ್ಲ. ಯಾಕಂದ್ರೆ ಅವ್ರು ಗಮನಿಸಬಹುದು, ಈ ಸೆಲೆಬ್ರಿಟಿ ಲೈಫ್ಗಳಲ್ಲಿ ಅವರವರ ವೈಫ್ಗಳು ಏನಾದ್ರು ಅಥವಾ ಅವರ ಒಂದು ಲವರ್ಸ್ ಅಥವಾ ವೈಫ್ಗಳು
ಈ ಸೋಷಿಯಲ್ ಮೀಡಿಯಾದಿಂದ ಅನ್ಫಾಲೋ ಮಾಡೋದು ಅಂತಂದ್ರೆ ಅಲ್ಲಿ ಒಂದು ಹಂತದ ಅರ್ಥವ ತಿಳ್ಕೊಬೇಕಾಗಿರೋದು ನಾವು ಅವ್ರ ಲೈಫ್ ಇಂದ ದೂರ ಆಗೇ ಆಗ್ತಾರೆ ಅನ್ನೋ ತರ ಒಂದು ಮೆಸೇಜ್ ಹೋಗುತ್ತೆ. ಈಗಾಗಲೇ ಸಾಕಷ್ಟು ಪ್ರಕರಣಗಳನ್ನ ನೋಡಿದ್ದೇವೆ. ಎಲ್ಲರೂ ಕೂಡ ಅನ್ಫಾಲೋ ಮಾಡಿದ್ದಾರೆ ಅಂತಂದ್ರೆ ಅಲ್ಲಿಗೆ ಮ್ಯಾಕ್ಸಿಮಮ್ ಮುಗಿಯಿತು ನಮ್ದು ಅವ್ರ ಸಂಬಂಧ ಅನ್ನೋ ತರನೇ ಇರುತ್ತೆ. ಇವತ್ತು ಕೂಡ ವಿಜಯಲಕ್ಷ್ಮಿ ಅವರು ಅನ್ಫಾಲೋ ಮಾಡಿರೋದು ನೋಡಿದ್ರೆ ಮೋಸ್ಟ್ಲಿ ಇದರಿಂದ ಆಚೆ ಹೋಗುವಂತ ಇವ್ರನ್ನ ಬಿಟ್ಟು ಆಚೆ ಹೋಗುವಂತ ಕೆಲಸ ಆಗ್ಬೋದು ಅಂತ ಅನ್ಸುತ್ತೆ. ಸಂತೋಷ್, ಧನ್ಯವಾದಗಳು ರಮೇಶ್ ನಿಮ್ಮೆಲ್ಲ ಮಾಹಿತಿಗೆ.